ರಭಸವಾಗಿ ಹರಿಯುವ ನೀರಿನಲ್ಲಿ ವಿನೂತನ ಪ್ರತಿಭಟನೆ, ಪ್ರವಾಹಕ್ಕೆ ಬೇಸತ್ತು ಪ್ರತಿಭಟನೆಯ ದಾರಿ ತುಳಿದಂತ ಯುವಕ. ಬೈಲಹೊಂಗಲ ನಗರಸಭೆ ವಿರುದ್ಧ ಕಾಲೋನಿ ಜನರ ಆಕ್ರೋಶ. ಕೇಂದ್ರ ಬಸ್ ನಿಲ್ದಾಣದ ಹಿಂಬದಿ ಕಾಲೋನಿಗೆ ಪ್ರವಾಹದ ಕಾಟ. ಪ್ರತಿ ಬಾರಿ ಮಳೆಯಾದಾಗಲೂ ಮನೆಗಳಿಗೆ ನುಗ್ಗುವಂತ ನೀರು. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಪಟ್ಟಣದ ಕಾಲೋನಿ. ನಗರಸಭೆ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ರು, ಡೋಂಟ್ ಕೇರ್. ಈ ಹಿಂದೆನೇ ಸಾಕಷ್ಟು ಬಾರಿ ಮನವಿಯನ್ನು ಸಲ್ಲಿಸಿದ್ರು ಅಧಿಕಾರಿಗಳು. ಡೋಂಟ್ ಕೇರ್ ಸ್ಥಿತಿ. ನಿನ್ನೆ ಸಂಜೆ ಸುರಿದಂಥ ಭಾರೀ ಮಳೆಗೆ ಮನೆಗಳಿಗೆ ನುಗ್ಗಿದೆ ನೀರು. ಹೀಗಾಗಿ ಪ್ರವಾಹದಲ್ಲೇ ವಿದ್ಯುತ್ ಕಂಬವನ್ನು ಹಿಡಿದುಕೊಂಡು ವಿನೂತನವಾಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ವಿಚಾರ ತಿಳಿದು ಸ್ಥಳಕ್ಕೆ ಪೌರಾಯುಕ್ತೆ ಭಾಗ್ಯಶ್ರೀ ಹುಗ್ಗಿ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ಪ್ರತಿಭಟನಾ ನಿರತ ಈಶ್ವರ್ನ ಮನವೊಲಿಸಿ ಪರಿಹಾರದ ಭರವಸೆಯನ್ನು ಕೊಟ್ಟಿದ್ದಾರೆ. ಇದು ಒಂದ್ಸರಿ ಅಲ್ಲ, ಪ್ರತಿ ಬಾರಿ ಮಳೆ ಬಂದಾಗಲೂ ನಮ್ದು ಇದೇ ಪರಿಸ್ಥಿತಿ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್, ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶ್ರೀಕಾಂತ್, ಪ್ರತಿ ವರ್ಷನೂ ಕೂಡ ಮಳೆಯಾದಾಗ ಇದೇ ಪರಿಸ್ಥಿತಿಯಂತೆ ಯುವಕ ಈಗ ವಿದ್ಯುತ್ ಕಂಬವನ್ನು ಹಿಡಿದು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಶ್ರೀಕಾಂತ್, ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ಹೌದು ಮಧುಸೂದನ್, ಏನಂತಂದ್ರೆ ಮುಂಗಾರು ಮಳೆ ಪ್ರವೇಶ ಆಗಿದೆ. ಹಾಗಾಗಿ ಮೊದಲ ಮಳೆಗೆ ಇಡೀ ಬೈಲಹೊಂಗಲ ತಾಲೂಕಿನಾದ್ಯಂತ ಬಹಳಷ್ಟು ಏನಂತಂದ್ರೆ ಮಳೆನಾಯನ ಆರ್ಭಟ ಆಗಿರುವಂತದ್ದು. ಅದರಲ್ಲೂ ಸಹ ಏನಂತಂದ್ರೆ ಕೆಲವು ಬಡಾವಣೆಗಳಿಗೆ ನೀರು ನುಗ್ಗಿ ಬಹಳಷ್ಟು ಜನರು ಏನಂತಂದ್ರೆ ತೊಂದರೆಗೆ ಈಡಾಗಿದ್ದಾರೆ. ಅದರಲ್ಲೂ ಈ ಏನು ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ, ಇದು ಬೈಲಹೊಂಗಲ ಪಟ್ಟಣದಲ್ಲಿ ನಡೆದಂತ ಘಟನೆ. ಪ್ರಮುಖವಾಗಿ ಈ ಏನು ಯುವಕ ಏನಿದ್ದಾನೆ, ಈತ ಪ್ರತಿ ಬಾರಿ ಏನು ಮಳೆ ಬಂದಂತ ಸಂದರ್ಭದಲ್ಲಿ ತಮ್ಮ ಬಡಾವಣೆಗೆ, ಅದರಲ್ಲೂ ಸಹ ತಮ್ಮ ಮನೆಗಳಿಗೆ ನೀರು ನುಗ್ಗಿ ಬಹಳಷ್ಟು ಅವಾಂತರ ಸೃಷ್ಟಿಯಾಗತ್ತೆ ಅಂತ ಹೇಳಿ ಹಲವು ಬಾರಿ ಅಲ್ಲಿರ್ತಕ್ಕಂತ ಪುರಸಭೆಗೆ ಏನಂತಂದ್ರೆ ಮನವಿ ಮಾಡ್ಕೊಂಡ್ರು ಸಹ ಏನಂತಂದ್ರೆ ಯಾವುದೇ ಪ್ರಯೋಜನ ಆಗಿಲ್ಲ. ಹಾಗಾಗಿ ಇದನ್ನ ವಿರೋಧಿಸಿ ಏನಂತಂದ್ರೆ ಆ ಮಳೆ ನೀರಿನಲ್ಲೇ ಏನಂತಂದ್ರೆ ಪ್ರತಿಭಟನೆ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಏನು ತಾಲೂಕು ಆಡಳಿತದ ಗಮನವನ್ನ ಸೆಳೀಲಿಕ್ಕೆ ಈ ಯುವಕ ಏನಂತಂದ್ರೆ ವಿನೂತನವಾದಂತ ಪ್ರತಿಭಟನೆಯನ್ನ ಮಾಡೋ ಮೂಲಕ ಅಲ್ಲಿರ್ತಕ್ಕಂತ ಏನು ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು, ಜೊತೆಗೆ ಶಾಶ್ವತವಾದಂತ ಒಂದು ಪರಿಹಾರವನ್ನ ಕಲ್ಪಿಸಬೇಕು ಅಂತ ಹೇಳಿ ಈತ ಪಟ್ಟು ಹಿಡಿದು ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಮಧುಸೂದನ್, ಧನ್ಯವಾದ ಶ್ರೀಕಾಂತ್ ನಿಮ್ಮ ಮಾಹಿತಿಗೆ.